ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜಯದತ್ ಹೆಗ್ಡೆ. ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದೇನಪ್ಪ ಅಂದರೆ ರಸ್ತೆಗೆ ಸಂಬಂಧಪಟ್ಟಂಥ ವಿಷಯ ಆಗಿರ್ತದೆ. ಇದು ಶಿರ್ಸಿಯಿಂದ ಹೊನ್ನಾವರಕ್ಕೆ ಬರಲಿಕ್ಕೆ, ಶಿರ್ಸಿಯಿಂದ ನೇರವಾಗಿ ಕುಮಟಾ ಬಂದು ಕುಮಟಾದಿಂದ ಹೊನ್ನಾವರಕ್ಕೆ ಬರಬೇಕಾಗ್ತದೆ. ಅದರ ಮಧ್ಯದಲ್ಲಿ ಒಂದು ಟೋಲ್ ಸಿಗತ್ತೆ. ಆ ಟೋಲಿಗೆ ಸುಮಾರು ಒಂದು ಸೈಡಲ್ಲಿ 115 ರೂಪಾಯಿನೂ ಚಾರ್ಜ್ ಆಗುತ್ತೆ. ನಂತರ ರಿಟರ್ನ್ ಹೋಗ್ಬೇಕಿದ್ರೆ 65 ರೂಪಾಯಿನೂ ಆಗುತ್ತೆ. ಆದರೆ ಇವತ್ತಿನ ದಿವಸ ಆ ಟೋಲಿನ ಮೇಲೆ ನಾವು ಕೊಡುವ ಸುಂಕವೇ ಬಹಳ ಜಾಸ್ತಿ ಆಗ್ತದೆ. ಈ ಲೋಕಲ್ ತಿರುಗುವವರಿಗೆ ತುಂಬ ಜಾಸ್ತಿ ಆಗ್ತದೆ. ಆದ್ದರಿಂದ ಈ ರೋಡು ಹೊನ್ನಾವರಕ್ಕೆ ಬರಲಿಕ್ಕೆ ಶಿರ್ಸಿಯಿಂದ ಬಹಳ ಅನುಕೂಲ ಆಗ್ತದೆ ಎಂಬಂತಹ ಮಾಹಿತಿಯನ್ನು ತಮಗೆ ತಿಳಿಸುವುದಕ್ಕೋಸ್ಕರವಾಗಿ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಹೇಳುತ್ತಾ, ನೋಡಿ ಸ್ನೇಹಿತರೆ, ನಾನು ಈ ಬ್ರಿಡ್ಜ್ನ ಬಳಿ ಇದ್ದೇನೆ. ಇದು ಕೇವಲ ಕತ್ಕಾಲಿಂದ 2 ಕಿಲೋಮೀಟರ್ ಒಳಗಡೆ ಈ ಬ್ರಿಡ್ಜ್ ಇದೆ. ಉಪ್ಪಿನಪಟ್ಟಣ ಅಂತ ಈ ಊರಿನ ಹೆಸರು. ಇಲ್ಲಿ ಅಘನಾಶಿನಿ ನದಿ ಹರಿತಾ ಇದೆ. ಈ ಅಘನಾಶಿನಿ ನದಿಗೆ ಇಲ್ಲೊಂದು ಉತ್ತಮವಾದಂಥ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆ ಸೇತುವೆ ಬಹಳ ಉಪಯೋಗವಾಗುವಂಥ ಒಂದು ರಸ್ತೆಯಾಗಿ ಮಾರ್ಪಟ್ಟಿದೆ. ಹೊನ್ನಾವರದಿಂದ ನೇರವಾಗಿ ಶಿರ್ಸಿಗೆ ಹೋಗುವಂಥವರಿಗೆ ಈ ರೋಡು ಬಹಳ ಉಪಯೋಗವಾಗ್ತದೆ ಎಂಬಂಥ ಒಂದು ಮಾಹಿತಿಯನ್ನು ನಾನು ನೀಡ್ತಾ ಇದ್ದೇನೆ. ಯಾಕಂದರೆ ಅಪ್ ಆ್ಯಂಡ್ ಡೌನ್ ಆಗಿ ನಿಮಗೆ ಒಂದು 165 ರೂಪಾಯಿ ಸೇವ್ ಆಗ್ತದೆ. ಅದರ ದೃಷ್ಟಿಯಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಬಹಳ ಉಪಯೋಗಕಾರಿ ಆಗ್ತದೆ ಈ ಮಾಹಿತಿ ಎಂಬಂಥ ಒಂದು ಭಾವನೆಯನ್ನು ಇಟ್ಕೊಂಡಿದ್ದೇನೆ. ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ, ಇದೇ ಉಪ್ಪಿನಪಟ್ಟಣದಲ್ಲಿ ಪಾಸಾಗಿ ಹೋದಂಥ ಅಘನಾಶಿನಿ ನದಿ. ಈ ನದಿಗೆ ಈ ಸೇತುವೆಯನ್ನು ನಿರ್ಮಿಸಿದ್ದಾರೆ. ಈ ಸೇತುವೆ ಬಹಳ ಉಪಯೋಗ ಆಗ್ತದೆ. ಯಾಕಂದರೆ ಇದು ಕೇವಲ ಕತ್ಕಾಲಿಂದ 2 ಕಿಲೋಮೀಟರ್ ದೂರದಲ್ಲಿ ಈ ಸೇತುವೆ ಸಿಗುತ್ತದೆ. ಹಾಗೆ ಹೊನ್ನಾವರಕ್ಕೆ ಹೋಗುವವರಿಗೆ ಕಿಲೋಮೀಟ್ರ್ ದೃಷ್ಟಿಯಿಂದನೂ ಒಂದು 7-8 ಕಿಲೋಮೀಟ್ರು ಈ ರೋಡಿನಲ್ಲಿ ಹೋದರೆ ಕಡಿಮೆ ಆಗ್ತದೆ ಹೇಳುವಂಥ ಮಾಹಿತಿಯನ್ನು ತಮಗೆ ನೀಡ್ತಾ ಇದ್ದೇನೆ. ಮತ್ತು ಶಿರ್ಸಿಯಿಂದ ನೇರವಾಗಿ ಹೊನ್ನಾವರಕ್ಕೆ ಬರುವವರು ಯಾರು ಇದ್ದರೆ ಈ ರೋಡಲ್ಲಿ ಬರ್ಬೋದು. ಯಾಕೆಂದರೆ ರೋಡ್ ಕೂಡ ಉತ್ತಮವಾಗಿದೆ. ಆರಾಮದಾಯಕವಾಗಿ ನಾವು ಸಂಚಾರ ಮಾಡ್ಬೋದು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸಿದ್ದಾಪುರ ಕಡೆಯಿಂದ ಬರುವವರಿಗೆ ಸಿದ್ದಾಪುರದಿಂದ ಕುಮಟಾ ಬರುವಂತಹ ರೋಡ್ ಉಂಟಲ್ಲ, ಆ ರೋಡಲ್ಲಿ ರೈಟಿಗೆ ಹೊಡ್ಕೊಂಡ್ರೆ ಈ ರೋಡ್ ಸಿಗತ್ತೆ. ಸಿದ್ದಾಪುರದಿಂದ ನೇರವಾಗಿ ಕತ್ಕಾಲು ಮತ್ತು ಕುಮಟಾ ಮತ್ತು ಈ ಕಡೆಗೆ ಹಳ್ಳಿಗಳಿಗೆ ಬರುವುದಿದ್ದರೂ ಈ ರೋಡು ಉಪಯೋಗ ಆಗ್ತದೆ. ಮತ್ತು ನೇರವಾಗಿ ಶಿರ್ಸಿಯಿಂದ ಹೊನ್ನಾವರಕ್ಕೆ ಹೋಗುವವರಿಗೆ, ಹೊನ್ನಾವರದಿಂದ ಶಿರ್ಸಿಗೆ ಹೋಗುವವರಿಗೆ ಬಹಳ ಉಪಯೋಗ ಆಗ್ತದೆ ಎಂಬಂಥ ಮಾಹಿತಿಯನ್ನು ತಮಗೆ ನೀಡ್ತಾ, ಈ ವಿಡಿಯೋ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿಕೊಳ್ತೇನೆ. ಇಂಥದ್ದೇ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೇನೆ. ದಯವಿಟ್ಟು ಆದಷ್ಟು ಈ ಮಾಹಿತಿಯನ್ನು ಶೇರ್ ಮಾಡುವುದರ ಮುಖಾಂತರವಾಗಿ ಎಲ್ಲರಿಗೂ ತಿಳಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶುಭ ದಿನ ಎಲ್ಲರಿಗೂ. ಧನ್ಯವಾದ.